ನೋಡಿ ಯಾವ ಥರ ಇದೆ ಅಂತ. ಈ ಬೆಟ್ಟನ ಹತ್ತೋದು ತಮಾಷೆ ವಿಷಯನೇ ಅಲ್ಲ. ಎಲ್ಲ ಆಲ್ಮೋಸ್ಟ್ ಫಾರೆಸ್ಟ್ ಏರಿಯಾನೇ. ಎರಡು ಸೈಡಿಂದನೂ ಕೂಡ ಅಟ್ಯಾಕ್ ಮಾಡ್ತವೆ. 1263 ಮೆಟ್ಲು. ಹೋಗ್ತಾ ಹೋಗ್ತಾ ದಾರಿ ಕಷ್ಟನೇ ಆಗ್ತಾ ಇಲ್ಲ. ಈ ಥರ ಹತ್ಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದಾರಿ ಲೈನ್ ಥರ, ಅಲ್ಲಿಂದ ಬಂದಿದ್ದು ನಾವು. ಪರ್ವತಮಲೆಗೆ ರೀಚ್ ಆದ್ಮೇಲೆ ನಾನು ಗಾಡಿನ ಪಾರ್ಕ್ ಮಾಡಿ ನನ್ನ ಲಗೇಜ್ಗಳನ್ನ ಈ ಅಂಗಡಿಲಿ ಇಡಕ್ ಬಂದೆ. ಅದ್ರ ಜೊತೆಗೆ ನನಗೆ ಬೇಕಾದ ವಸ್ತುಗಳನ್ನು ಕೂಡ ಇಲ್ಲಿಂದನೇ ತಗೊಂಡು ಹೊರಟೆ. ಪರ್ವತಮಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ದೇವಸ್ಥಾನ ಸಿಗುತ್ತೆ. ಇದೇ ಶೈಲಿಯ ದೇವಸ್ಥಾನಗಳನ್ನ ನಾವು ತಮಿಳ್ನಾಡಲ್ಲಿ ಎಲ್ಲಾ ಕಡೆನೂ ನೋಡ್ಬೋದು. ಇಲ್ಲಿಂದನೇ ಪರ್ವತಮಲೆ ಕಾಣಿಸುತ್ತೆ. ಈ ಬೆಟ್ಟನ ಹತ್ತೋದು ತಮಾಷೆ ವಿಷಯನೇ ಅಲ್ಲ. ತುಂಬಾ ಕಷ್ಟಕರವಾದ ದಾರಿಲಿ ಸಾಗಬೇಕಾಗುತ್ತೆ. ಪರ್ವತಮಲೆ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚೆಕ್ ಪೋಸ್ಟಲ್ಲಿ ನಮ್ಮೆಲ್ಲ ವಸ್ತುಗಳನ್ನ ಚೆಕ್ ಮಾಡಿ ಅದಾದ ನಂತರ ಒಳಗಡೆ ಕಳಿಸ್ತಾರೆ. ಒಬ್ರಿಗೆ 10 ರೂಪಾಯಿ ಟಿಕೆಟ್ ಎಂಟ್ರಿ ಇರುತ್ತೆ. ಈ ಜರ್ನಿನ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ವಲ್ಪ ದೂರದಲ್ಲೇ ಸಿಗೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಕೂಡ ಆಂಜನೇಯ ಸ್ವಾಮಿದು ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ಹೊರಟೆ. ಅಲ್ಲಿ ನಮಗೆ ಕಾಣಿಸ್ತಾ ಇರೋದೇ ಚೆಕ್ ಪೋಸ್ಟು. ಅದನ್ನ ದಾಟ್ಕೊಂಡು ಬಂದ್ರೇನೆ ಈ ದೇವಸ್ಥಾನ ಸಿಗುತ್ತೆ. ಪರ್ವತಮಲೆ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಇದೇ ಥರನೇ 1-2 ಕಿಲೋಮೀಟರ್ ರೋಡ್ ಸಿಗುತ್ತೆ. ಅಕ್ಕಪಕ್ಕ ಬರೀ ಕಾಡೇ ಇರೋ ಈ ರೋಡಲ್ಲಿ ಒಬ್ಬನೇ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇವಾಗ ಈ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ರೋಡ್ ಇದೆ. ರೋಡ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಮೆಟ್ಲುಗಳ ಥರ ಸಿಗುತ್ತೆ. ಅದಾದ್ಮೇಲೆ ಕಲ್ಲಿರೋ ರೋಡ್ ಸಿಗುತ್ತೆ. ಆಮೇಲೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಇದೇ ತರ ಸುಮಾರು ದಾರಿಗಳಿದೆ. ಅದನ್ನ ಪಾದಗಳಂತ ಕರೀತಾರೆ. ಇದೆಲ್ಲ ಆಲ್ಮೋಸ್ಟ್ ಫಾರೆಸ್ಟ್ ಏರಿಯಾನೇ. ಅಲ್ಲಿ ಚೆಕ್ ಪಾಯಿಂಟ್ ಇರುತ್ತೆ. ಚೆಕ್ ಪಾಯಿಂಟ್ ಅಲ್ಲಿ ನೀವು ವಾಟರ್ ಬಾಟ್ಲ್ ತಗೊಂಡ್ರು, ಯಾವುದೇ ಕವರ್ ಇದ್ರು ಅದಕ್ಕೆಲ್ಲ ಕೌಂಟ್ ತಗೊಂಡು ಲೇಬಲ್ ಅಂಟಿಸ್ಕೊಳ್ತಾರೆ. ಅದಕ್ಕೆ ಕಾಸು ತಗೊಂಡಿರ್ತಾರೆ. ಒಂದ್ ಪ್ಲಾಸ್ಟಿಕ್ ಕವರ್ನ ತಗೊಂಡೋಗಿದ್ರೆ ಅದಕ್ಕೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ವಾಪಸ್ ಖಾಲಿ ಪೇಪರ್ನ ತಗೊಬಂದ್ ಕೊಟ್ರೆ ನಿಮ್ಗೆ ವಾಪಸ್ ದುಡ್ಡು ಕೊಡ್ತಾರೆ. ಪಾರ್ಕಿಂಗು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ಗೆ ಬೈಕ್ 20 ರೂಪಾಯಿ ಮತ್ತೆ ಕಾರ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದಾದ್ಮೇಲೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 10 ರೂಪಾಯಿ. ಇಲ್ಲಿಂದ ಹೊರಟಿದೀವಿ. ನಾವು ಹೋಗ್ಬೇಕಾಗಿರೋ ಜಾಗ ಇದು. ಟಾಪಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲೇ ಇರೋ ದೇವಸ್ಥಾನ. ಹತ್ರದ ತರ ಕಾಣಿಸುತ್ತೆ. ಇಲ್ಲಿಂದ 4ರಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಈ ರೋಡಲ್ಲಿ ವಾಟರ್ ಕ್ರಾಸಿಂಗ್ ಕೂಡ ಇದೆ. ಇದು ಫಾರೆಸ್ಟ್ ರೂಟಲ್ಲೇ ದಾರಿ ಇರೋದು. ಇನ್ನು 3ರಿಂದ 4 ಅವರ್ ಬೇಕು. ಅದು ನಾನು ಸ್ಲೋ ಆಗಿ ಬೇರೆ ನಡೀತಾ ಇದೀನಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಏನ್ ಮಾಡಿಲ್ಲ ಊಟ. ಎಂದಕ್ಕೂ ಇಲ್ಲಣ್ಣ ಇದು. ನಾನು ಒಬ್ಬನೇ ನಡ್ಕೊಬರ್ಬೇಕಾದ್ರೆ ಇವ್ರು ಪರಿಚಯ ಆದರು. ಇವರು ಕೂಡ ಒಬ್ಬರೇ ಬಂದಿದ್ದಾರೆ. ಸೊ ಇಬ್ಬರು ಮಾತಾಡ್ಕೊಂಡು ಮುಂದುವರೆದ್ವಿ. ಎಂದಕ್ಕೂ ಇಲ್ಲ ಪೇರ್ ಪೇರ್ ತೆರೆಯದಾ? ತುಂಬಾ ಸಲ ಪರ್ವತಮಲೆ ಹತ್ತಿದ್ದೀನಿ ಅಂದ್ರು. ಅದಕ್ಕೋಸ್ಕರ ಈ ದೇವ್ರು ಯಾವುದು ಅಂತ ಕೇಳಿದೆ. ಅವ್ರಿಗೆ ಗೊತ್ತೇ ಇಲ್ಲ ಅಂದ್ರು. ಪೂಜಾರಿನ ಕೇಳಿದಾಗ ತಿಳಿದು ಬಂದಿದ್ದೇನೆಂದ್ರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ದೇವಸ್ಥಾನದ ಪಕ್ಕನೇ ನಮ್ಗೆ ಗಂಜಿ ಪ್ರಸಾದನ ಕೊಡ್ತಾರೆ. ವರ್ಷದ ಎಲ್ಲಾ ದಿನಗಳಲ್ಲೂ ಕೂಡ ಇಲ್ಲಿ ಗಂಜಿ ಪ್ರಸಾದ ಇರುತ್ತೆ. ಇಲ್ಲಿ ಬರೋ ಎಲ್ಲಾ ಭಕ್ತರು ಕೂಡ ಇಲ್ಲೇ ಗಂಜಿ ಸೇವನೆ ಮಾಡ್ಬಿಟ್ಟು ಅದಾದ್ಮೇಲೆ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾರೆ. ನಾನು ಕೂಡ ಗಂಜಿ ಪ್ರಸಾದ ತಿನ್ಕೊಂಡು ನಮ್ ಪರಿಚಯ ಆಗಿರೋ ಈ ಅಣ್ಣನ ಜೊತೆ ಹೊರಟೆ. ನಾನ್ ಯಾವ ತರ ಪೆಂಗ ಅಂದ್ರೆ ಮೈಕ್ ಕನೆಕ್ಟ್ ಆಗಿದ್ಯೋ ಇಲ್ವೋ ಅಂತ ನೋಡ್ಕೊಳ್ದೇನೆ ಮಾತಾಡ್ತಾ ಹೋದೆ. ಆದರೆ ವಾಯ್ಸು ಸ್ವಲ್ಪನೂ ಕೂಡ ರೆಕಾರ್ಡೇ ಆಗಿಲ್ಲ. ಫಸ್ಟ್ ಟೈಮು ನಾನು ಈ ಮೈಕ್ನ ಯೂಸ್ ಮಾಡ್ತಿದ್ರಿಂದ ಸರಿಯಾಗಿ ನೋಡ್ಕೊಂಡೇ ಇಲ್ಲ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನನ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಈ ಶಿವನ್ ದೇವಸ್ಥಾನ ಸಿಗುತ್ತೆ. ಶಿವನ್ ದೇವಸ್ಥಾನದ ಪಕ್ಕನೆ ನಾವು ಕಾಳಿ ದೇವಸ್ಥಾನನ ನೋಡ್ಬೋದು. ಅಲ್ಲಿಂದ ಸ್ವಲ್ಪ ದೂರ ಬಂದ್ರೆ ಈ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ. ಮೊದಲನೇ ಮೆಟ್ಲು ಇಲ್ಲಿಂದನೇ ಶುರುವಾಗುತ್ತೆ. ಮೆಟ್ಲುಗಳು ಅಂದ್ರೆ ತುಂಬಾ ಹತ್ರದಲ್ಲಿಲ್ಲ. ಸ್ವಲ್ಪ ದೂರ ನಡ್ಕೊಂಡು ಹೋದಂಗೆ ಒಂದೊಂದು ಮೆಟ್ಲು ಸಿಗುತ್ತೆ ನಮ್ಗೆ. ವಾಯ್ಸು ಸ್ವಲ್ಪನೂ ಕೂಡ ರೆಕಾರ್ಡ್ ಆಗದೆ ಇರೋದ್ರಿಂದ ನಾನು ಏನ್ ಮಾತಾಡ್ತಾ ಇದೀನಿ ಅಂತ ನನ್ಗಂತೂ ಗೊತ್ತಿಲ್ಲ. ಸ್ವಲ್ಪ ಮೆಟ್ಲುಗಳನ್ನ ಹತ್ಕೊಂಡು ಬರ್ಬೇಕಾದ್ರೆ ನಾನು ಹಿಂದೆ ಬರ್ತಿರೋ ಅಣ್ಣನ ಮೇಲೆ ಕೋತಿ ಅಟ್ಯಾಕ್ ಆಗುತ್ತೆ. ಕೋತಿನ ಓಡ್ಸಕ್ ಹೋಗಿ ಅವರು ನನ್ನ ಕೈಗೆ ಕೋಲಲ್ಲಿ ಹೊಡಿತಾರೆ. ಇಲ್ಲಿರೋ ಕೋತಿಗಳಿಗೆ ಯಾವುದೇ ಭಯ ಇಲ್ಲ. ನಡ್ಕೊಂಡು ಹೋಗ್ತಿರೋರು ಬ್ಯಾಗ್ ಕಿತ್ಕೊಳ್ಳೋದು ಮತ್ತೆ ಕೈಯಲ್ಲಿ ಏನಾರ ತಿಂಡಿ ಪದಾರ್ಥಗಳಿದ್ರೆ ಅದನ್ನೆಲ್ಲ ಕಿತ್ಕೊಂಡು ಹೋಗ್ತವೆ ಯಾವುದೇ ಭಯವಿಲ್ದೇನೆ. ನಿಮ್ ಕೈಯಲ್ಲಿ ಕೋಲ್ ಇಲ್ಲ ಅಂದ್ರೆ ನಿಮ್ ಕತೆ ಮುಗೀತು ಅನ್ಕೊಳ್ಳಿ. ಕೋತಿಗಳಿಗೆ ಎದ್ರುಕೊಂಡೇನೆ ಮುಂದೆ ಸಾಕ್ತಾ ಇರ್ಬೇಕಾದ್ರೆ ಕೋತಿಗಳು 2 ಸೈಡಿಂದನೂ ಕೂಡ ಅಟ್ಯಾಕ್ ಮಾಡ್ತವೆ. ಇಲ್ಲಿರೋ ನಮ್ಮೆಲ್ಲಾರ್ಗು ಜೀವನೇ ಬಾಯಿಗೆ ಬಂದಂಗ ಆಗುತ್ತೆ. ಮುಂದೇನು ಹೋಗಕ್ಕಾಗ್ದೆ ಹಿಂದೇನು ಹೋಗಕ್ಕಾಗ್ದೆ ಯಾವುದೇ ದಾರಿ ಕಾಣಿಸ್ದಂಗೆ ಎದ್ರುಕೊಂಡು ನಿಂತ್ಕೊಳ್ಳೋ ತರ ಆಯ್ತು. ಹೇಗೋ ಸ್ವಲ್ಪ ಗ್ಯಾಪ್ ಸಿಕ್ಕಿದ ತಕ್ಷಣ ಎಲ್ಲಾರು ಇಲ್ಲಿಂದ ಓಡಕ್ ಸ್ಟಾರ್ಟ್ ಮಾಡಿದ್ವಿ. ಇವ್ರ ಕೈಲಿ ಕೋಲಿದ್ರು ಕೋತಿ ಹೇಗೆ ಮುಂದೆ ಬರುತ್ತೆ ನೋಡಿ. ಇಲ್ಲಿರೋ ಕೋತಿಗಳಿಗೆ ಹೆದರಿಕೆ ಅನ್ನೋದೇ ಇಲ್ಲ ಅನ್ಸುತ್ತೆ. ಹೇಗೋ ಕೋತಿಗಳಿಂದ ಪಾರಾಗಿ ನಾವು ಮುಂದೆ ನಡ್ಕೊಂಡು ಹೊರಟ್ವಿ. ಇಲ್ಲಿಂದ ಎಲ್ಲಾರು ಎಚ್ಚೆತ್ಕೊಂಡು ಕೋತಿಗಳ ವಿರುದ್ಧ ಹೋರಾಡಕ್ಕೆ ಆಯುಧಗಳನ್ನ ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಕೋತಿಯಿಂದ ಬಚಾವಾಗೋಸ್ಕರ ಒಂದ್ ಹುಡುಗ ಮುಳ್ಳಿನ ಪೊದೆಗೋಗಿ ಸಿಗಾಕೊಂಡು ಮೂಗ್ ಮೇಲೆ ಗಾಯ ಮಾಡ್ಕೊಂಡ ಅಂತ ಹೇಳ್ತಾ ಇದೀನಿ. ಎಲ್ಲಾರು ಕೈಯಲ್ಲಿ ಕೋಲ್ ನಿಡ್ಕೊಂಡು ಮತ್ತೆ ಮೆಟ್ಲನ್ನ ಹತ್ತಕ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಾರು ಸೇರ್ಕೊಂಡು ಮೆಟ್ಲೆತ್ಕೊಂಡು ಹೋಗ್ಬೇಕಾದ್ರೆ ಇವರೆಲ್ಲರೂ ಕೂಡ ನನ್ಗೆ ಫ್ರೆಂಡ್ಸ್ ಆಗ್ತಾರೆ. ಪರ್ವತಮಲೆ ಅಷ್ಟು ದೂರದಿಂದ ಕಾಣಿಸ್ತಿರ್ಲಿಲ್ಲ, ಆದ್ರೆ ಇಲ್ಲಿಂದ ನೋಡಿ ಕಾಣಿಸುತ್ತೆ.
ನನಗೆ ಬರ್ತಿದ್ದ ಅರ್ಧಂಬರ್ಧ ತಮಿಳಲ್ಲಿ ಇವ್ರ ಜೊತೆ ಮಾತಾಡ್ಕೊಂಡು ಪಯಣ ಮುಂದುವರಿತು. ಟ್ರಕ್ಕಿಂಗ್ ಸ್ಟಾರ್ಟಿಂಗಲ್ಲಿ ಪರಿಚಯ ಆದ್ರಲ್ಲ, ಆ ಅಣ್ಣ ಆಲ್ರೆಡಿ ಬಂದು ಇಲ್ಲಿ ಮಂತ್ರ ಹೊತ್ತ ಕೂತಿದ್ದಾರೆ. ಮೆಟ್ಲುಗಳನ್ನ ಹತ್ಕೊಂಡ್ಬರ್ಬೇಕಾದ್ರೆ 700ನೇ ಮೆಟ್ಲ ಹತ್ರ ನಮ್ಗೆ ಒಂದು ಗುಹೆ ಸಿಗುತ್ತೆ. ಇದೇ ಗುಹೆಯಲ್ಲಿ ಸಿದ್ಧರು ಮತ್ತೆ ಸಾಧುಗಳು ತಪಸ್ಸು ಮಾಡ್ತಿದ್ರು ಅಂತ ಹೇಳ್ತಾರೆ. ಆ ಗುಹೆನ ನೋಡಕ್ಕೆ ಇವರೆಲ್ಲರ ಜೊತೆನೂ ಇವಾಗ ಹೋಗ್ತಾ ಇದೀನಿ. ಸುತ್ತಮುತ್ತ ಎಲ್ಲ ಬರೀ ಕಾಡೇ ಇರೋದ್ರಿಂದ ನಾವು ಕಾಡೊಳಗಡೆ ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದ್ರೇನೆ ನಮ್ಗೆ ಈ ಗುಹೆ ಸಿಗುತ್ತೆ. ಈ ಗುಹೆಯ ಬಂಡೆ ಕೆಳಗಡೆನೆ ಶಿವಲಿಂಗನ ನೋಡ್ಬೋದು. ಇಲ್ಲೂ ಕೂಡ ಜನಗಳು ಬಂದು ಪೂಜೆ ಮಾಡಿ ಮತ್ತೆ ಹೊರಡ್ತಾರೆ. ಏನಿರಲ್ಲ, ಅದೇ ಎಂಡಿರುತ್ತೆ ಅಷ್ಟೇ. ಇಲ್ಲಿ ಕಾಣ್ತಿರೋ ಗುಹೆ ಒಳಗಡೆ ಜಾಗದಲ್ಲೇ ಸಿದ್ಧರು ಮತ್ತೆ ಸಾಧುಗಳು ಧ್ಯಾನ ಮಾಡ್ತಿದ್ರು ಅಂತ ಹೇಳ್ತಾರೆ. ಕೊನೆಗೂ ನನ್ನ ಮೈಕ್ಗೆ ಜೀವ ಬಂದಿದೆ. ಇಲ್ಲಿಂದ ವಾಯ್ಸ್ ರೆಕಾರ್ಡ್ ಆಗಿದೆ. ಪೋಸ್ ಕೊಡಂಗ ಸಿಕ್ಸ್ ಪ್ಯಾಕ್ ಇರ್ಕಿ. ಆ ಕಡೆ ಸೈಡಿಂದ ನಡ್ಕೊಂಡ್ ಬಂದಿದ್ ನಾವು. ಇವಾಗ ಸ್ವಲ್ಪ ಹೈಟ್ ಬಂದಿದೀವಿ. ಆಲ್ಮೋಸ್ಟ್ 1100 ಮೆಟ್ಲಷ್ಟು ಹತ್ತಿದೀವಿ. ಇನ್ನ ತುಂಬಾ ಇದೆ. ಇವಾಗ ಕಾಲ್ ಭಾಗದಷ್ಟು ಅಷ್ಟೇ ಆಗಿರೋದು. ಇವಾಗ ಇವ್ರ ಬೆಂಗಳೂರಲ್ಲಿ ಇರೋದು, ಬೊಮ್ಮನಹಳ್ಳಿ. ಇವರೆಲ್ಲ ಇವ್ರ ಊರವರು. ಯಾವ ನಿಮ್ದು? ಅವ್ನ್ ರಜದ ಮೇಲೆ ಬಂದಿದ್ದಾನೆ. ಯಾವಾಗ ಹೋಗೋದು ನಿನ್ ವಾಪಸ್ಸು? ನಾವ್ ಹೋಗ್ಬೇಕಾಗಿರೋ ಜಾಗ ಅದು ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಬೆಟ್ಟ ಮೇಲೆ ಹೋಗ್ಬೇಕು. ಅದ್ರ ಮೇಲೆ ದೇವಸ್ಥಾನ ಇರೋದು. ಇನ್ನು ಕಾಲ್ ಭಾಗದಷ್ಟು ಬಂದಿಲ್ಲ. ಆಲ್ರೆಡಿ ಎನರ್ಜಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವ್ರ ತರನೇ ಎಲ್ಲಾರ ತರನು ಟೀ ಶರ್ಟ್ ನ ತೆಗೆದ್ಬಿಟ್ಟು ಹತ್ತಿತಾ ಇದೀನಿ. ಸ್ವಲ್ಪ ಶೆಕೆ ಕಮ್ಮಿ ಆದ್ರೆ ಈಸಿಯಾಗಿ ಹತ್ಬೋದು ಅಂತ. ಹಾಯ್ ಮಾಡಿ ಎಲ್ಲ. ಓಂ ನಮಃ ಓಂ ನಮಃ ಓ ಶಂಕರ, ಹರ ಹರ ಮಹಾದೇವ್, ಹರ ಹರ ಮಹಾದೇವ. ಓಂ ನಮಃ ಹರ ಹರ ಮಹಾದೇವ. ಗುಂಡು ಬಾರ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಗುಂಡು ನಾವು ಕೆಳಗಡೆಯಿಂದ ಹತ್ಕೊಂಡ್ ಬಂದ್ವಲ್ಲ, 1260 ಮೆಟ್ಲು ಐತೆ. ಈ ಮೆಟ್ಲುಗಳನ್ನೆಲ್ಲ ಮುಗ್ದಾದ್ಮೇಲೆ ಕಲ್ಗಳು ಇರ್ತವೆ. 1263 ಮೆಟ್ಲು. ಇದನ್ನ ಹತ್ಕೊಂಡ್ ಬಂದಾದ್ಮೇಲೆ ಇವಾಗ ನೆಕ್ಸ್ಟ್ ಸಿಗೋದು ನಮ್ಗೆ ಈ ತರ ಕಲ್ಗಳು. ಈ ಕಲ್ದಾರಿಲಿ ಹೋಗ್ಬೇಕು. ಇವಾಗ ಫಸ್ಟ್ ಮೇನ್ ರೋಡ್ ಸ್ವಲ್ಪ ದೂರ ನಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಮೆಟ್ಲು ಸಿಕ್ತು. ಇವಾಗ ಈ ಕಲ್ಗಳು ಹತ್ಕೊಂಡು ಹೋಗ್ತಾ ಇದೀವಿ. ಹೆವಿ ಶೆಕೆ ಮಾತ್ರ ಸುಸ್ತಾಗ್ತಿದೆ. ಅದಕ್ಕೋಸ್ಕರ ಟೀ ಶರ್ಟ್ನು ಕಳ್ಬಿಟ್ಟಿದ್ದೀನಿ. ನಾನು ಮನೇಲಿ ಕುತ್ಕೊಂಡು ಏನು ಮಾಡಿದೆ, ಬಾಡಿ ವೇಸ್ಟ್ ಆಗ್ಬಿಟ್ಟಿದೆ. ಬಾಟ್ಲಿ ಇಟ್ಕೊಬರೋ ಕಷ್ಟ ಆಗಿ ನಾ ತಗೊಬಿಟ್ಟಿದ್ದೀನಿ. ಆಗ್ತಾ ಇಲ್ಲ. ಇದೇ ಥರ ಹತ್ಕೊಬರೋದ್ರ ಕಷ್ಟ ಆಗ್ತಿದೆ. ಮೆಟ್ಲು ಸ್ವಲ್ಪ ಈಸಿ ಇತ್ತು. ಇದು ಈ ಥರ ಬಂಡೆಗಳನ್ನ ಹತ್ಕೊಂಡು ಹೋಗ್ಬೇಕು. ಎನರ್ಜಿ ಫುಲ್ ಡ್ರೈನ್ ಆಗಿಬಿಟ್ಟಿದೆ. ಅವ್ರು ನನ್ನ ಜೊತೆ ಬಂದವರೆಲ್ಲ ಆರಾಮಾಗಿ ಹತ್ತಿದ್ದಾರೆ. ನಾನೊಬ್ಬ ಮಾತ್ರ ಸ್ಟ್ರಗಲ್ ಮಾಡ್ತಾ ಇರೋದು. ಬೆಂಗಳೂರಲ್ಲಿ ಇರೋದ್ರಿಂದ ಇದೆ ನೋಡಿ, ಅನ್ನೆಲ್ದಿ ಕುತ್ಕೊಂಡು ಕೆಲಸ ಮಾಡಿ ಬಾಡಿಲಿ ಎನರ್ಜಿ ಅನ್ನೋದೇ ಇಲ್ಲ, ಶಕ್ತಿ ಅನ್ನೋದು ಇಲ್ಲ. ಹಾಂ, ಹೋಗ್ತಾ ದಾರಿ ಕಷ್ಟನೇ ಆಗ್ತಿದೆ. ಇದು ಜಸ್ಟ್ ಈಸಿನೇ. ಇನ್ನು ಹೋಗ್ತಾ ಇನ್ನೂ ಕಷ್ಟ ಆಗುತ್ತೆ. ಮೊಬೈಲಲ್ಲಿ ವ್ಲಾಗ್ ಮಾಡಕ್ ಆಗ್ತಿಲ್ಲ. ಈಗ ಗೋಪ್ರೋಗೆ ಸ್ವಿಚ್ ಮಾಡ್ತೀನಿ. ಯಾಕಂದ್ರೆ ಈ ದಾರಿ ನಡ್ಕೊಂಡು ಹೋಗ್ಬೇಕಲ್ವಾ. ಮೊಬೈಲ್ ಇಟ್ಕೊಂಡು ಹೋದ್ರೆ ಅಷ್ಟು ಸೇಫ್ಟಿ ಅಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಮಿಸ್ ಆಗಿ ಕೆಳಗಡೆ ಬಿತ್ತು ಅಂದ್ರೆ ಮೊಬೈಲೇ ಹೋಗ್ಬಿಡುತ್ತೆ. ಸೊ ಗೋಪ್ರೋನ ಹಾಕೋತೀನಿ ಇವಾಗ ಟ್ರೈಪಾಡ್ಗೆ. ಆಗ್ತಾ ಇಲ್ಲ, ಮಾತಾಡಕ್ಕೂ ಆಗ್ತಾ ಇಲ್ಲ, ಅಷ್ಟು ಸುಸ್ತಾಗ್ತದೆ. ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಇದೇ ಥರ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. ನಿಜ ತುಂಬ ಕಷ್ಟ ಇದೆ. ಅಂದ್ಕೊಂಡಷ್ಟಂತೂ ಈಸಿ ಆಗಿಲ್ಲ. ನನಗಂತೂ ಇನ್ನೂ ಕಷ್ಟ ಆಗ್ತಿದೆ. ಇವ್ರಿಗೆಲ್ಲ ಪರವಾಗಿಲ್ಲ, ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದಾರೆ. ಅದು ನನ್ನ ಕೆಲ ಆಗ್ತಾನೆ ಇಲ್ಲ ಕತೆ. ಹೇಳಿ ಅವ್ರಿಗೆ, ನೀವು ಹೋಗ್ತಾ ಇರ್ರಿ, ನನಗೆ ಸ್ಲೋ ಆಗಿ ಬರ್ತೀನಿ. ನನ್ನ ಜೊತೆ ಬಂದವ್ರನ್ನ ಕಳಿಸ್ಬಿಟ್ಟೆ, ನೀವು ಹೋಗ್ತಾ ಇರ್ರಿ, ನಾನು ಬರ್ತೀನಿ ನಿಧಾನಕ್ಕೆ ಕುತ್ಕೊಂಡು ಅಂತ. ಅವ್ರೊಂದು ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದಾರೆ. ನನ್ನ ಕೈಲಿ ಆಗ್ತಾ ಇಲ್ಲ, ನಿಧಾನಕ್ಕೆ ಹೋಗೋಕ್ಕಾಗುತ್ತೆ ಅಷ್ಟೇ. ಒಳ್ಳೆ ಗಾಳಿ ಬೀಸ್ತಿದೆ ಇಲ್ಲಿ. ಒಂದು 10 ನಿಮಿಷ ಕೂತಿದ್ದು ಆರಾಮಾಗಿ ಹೋಗ್ತೀನಿ. ನೀವೇನಾದ್ರೂ ಪರ್ವತ ಮಲೆಗೆ ಬರ್ತಿದ್ದೀರಾ ಅಂದರೆ ಈವನ್ ಬ್ಯಾಗ್ ಕೂಡ ತೊಗೊಬರ್ಬೇಡಿ. ಬ್ಯಾಗ್ ತೊಗೊಬಂದ್ರೂ ವಾಟರ್ ಬಾಟ್ಲ್ ಬಿಟ್ಟು ಇನ್ನೇನು ತೊಗೊಬರ್ಬೇಡಿ. ನಾನು 2 ಲೀಟ್ರ್ ತೊಗೊಬಂದೆ. 2 ಲೀಟ್ರ್ ತೊಗೊಬಂದು ಅದನ್ನ ಎತ್ತಕ್ಕೆ ಆಗ್ತಾ ಇಲ್ಲ. ಅದು ಬಿಟ್ಟರೆ ಬ್ಯಾಗಲ್ಲಿ ಮೊಬೈಲು ಮತ್ತು ಕ್ಯಾಮ್ರಾ ಎಲ್ಲ ಇದೆ. ನೀವೇನಾದ್ರು ಬರ್ತಾಯಿದ್ದೀರಾ ಅಂದರೆ ಏನು ತೊಗೊಬರೋಕೆ ಬರಬೇಡಿ. ಬರೀ ವಾಟರ್ ಬಾಟ್ಲ್ ಅಷ್ಟೇ ತೊಗೊಬನ್ನಿ, ಇಲ್ಲ ಅಂದರೆ ಆಗಲ್ಲ. ಈಗ ಬಂದಿದ್ದೀನಲ್ಲ, ಅದ್ರ 2ರಷ್ಟು ಹೋಗ್ಬೇಕಂತೆ. ಇನ್ನೂ ಅರ್ಧ ಕೂಡ ಬಂದಿಲ್ಲ. ಗೋಪ್ರೋದಲ್ಲಿ ಝೂಮ್ ಮಾಡೋಕ್ಕಾಗಲ್ಲ, ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಪ್ಲೈನ್ ಜಾಗ ಇದೆಯಲ್ವಾ, ಅಲ್ಲಿಂದ ನಡ್ಕೊ ಬರ್ತಾರೋದು ನಾವು. ಆ ಗದ್ದೆಯಿಂದ ಪಾಸಾಗಿ ಬಂದೆ. ಒಂದು ರೇಂಜ್ಗೆ ಫುಲ್ ಮೇಲೆ ಬಂದಿದ್ದೀವಿ.
ನೋಡಿ ಬರ್ತಾ ಬರ್ತಾ ಯಾವ ಥರ ಆಗಿದೆ. ಸಣ್ಣ ಸಣ್ಣ ಬಂಡೆಗಳಿಂದ ದಾರಿ ಇತ್ತು, ಈಗ ದೊಡ್ಡ ದೊಡ್ಡ ಬಂಡೆಗಳನ್ನ ಹತ್ಕೊಂಡು ಹೋಗ್ಬೇಕು. ಈ ಥರ ಒಂದಾದ್ಮೇಲೆ ಒಂದು ಮಿಸ್ ಆದರೆ ಎರಡಾಗುತ್ತೆ ನಂದು ತಲೆ. ಅಲ್ಲ, ನಮಗೆ ಒಂದೇ ಒಂದು ಬಾಟ್ಲ್ ಇಟ್ಕೊಂಡು ಬರೋಕ್ಕೆ ಕಷ್ಟ, ಇನ್ನು ಅಂಗಡಿ ಇಟ್ಟಿದ್ದಾರೆ ಈ ಬೆಟ್ಟದ ಮೇಲೆ. ಅವ್ರಿಗೆ ಯಾವ ಥರ ಅಭ್ಯಾಸ ಇರುತ್ತೋ, ಎಷ್ಟು ಕಷ್ಟಪಡ್ತಾರೋ, ಅದಕ್ಕೆ 1 to double ರೇಟ್ ತೊಗೋತಾರೆ. 10 ರೂಪಾಯಿ ಇರೋ ಟಾಟಾ ಗ್ಲುಕೋ ಇವ್ರ ಹತ್ರ ತೊಗೊಂಡ್ರೆ 25 ರೂಪಾಯಿ. ಯಾಕೆಂದ್ರೆ ಆ ಸ್ಟ್ರೈಟಿಂದ ಎತ್ಕೊ ಬರಬೇಕಲ್ಲ. ಈ ಬಂಡೆಗಳನ್ನೆಲ್ಲ ಹತ್ಕೊಂಡು ಬಂದಾಯ್ತು. ಇವಾಗ ಈಗ ಬೆಟ್ಟ ಹತ್ಬೇಕು. ಇದು ಫುಲ್ ಸ್ಟೀಪ್ ಆಗಿರುತ್ತೆ, ಕಂಬಿಗಳ ಥರ ಕೊಟ್ಟಿರ್ತಾರೆ, ಅದನ್ನ ಹಿಡ್ಕೊಂಡು ಹತ್ಬೇಕು. ಇದು ಇಳಿಯಕ್ಕೆ ದಾರಿ, ಹತ್ತಕ್ಕೆ ಆ ಕಡೆಯಿಂದ ಹೋಗ್ಬೇಕು. ಫಸ್ಟು ಮೆಟ್ಲು ಹತ್ಕೊಂಡು ಬಂದ್ವಿ, ಅದಾದ್ಮೇಲೆ ಚಿಕ್ಕ ಚಿಕ್ಕ ಬಂಡೆಗಳ ಮೇಲೆ ನಾರ್ಮಲ್ ಆಗಿ ನಡ್ಕೊಂಡು ಬಂದ್ವಿ. ಅದಾದ್ಮೇಲೆ ದೊಡ್ಡ ದೊಡ್ಡ ಬಂಡೆ ಹತ್ಕೊಂಡು ಹೈಟ್ ಆಗಿರೋ ಪ್ಲೇಸಸ್ ಬಂದ್ವಿ. ಇವಾಗ ಈ ಬೆಟ್ಟ ಹತ್ಬೇಕು. ಅಯ್ಯೋ, ಈ ಥರ ಹತ್ಬೇಕು. ಇದಕ್ಕೋಸ್ಕರ ನಮ್ಮ ಮೊಬೈಲ್ನ ಬ್ಯಾಗ್ ಒಳಗಡೆ ಹಾಕೊಂಡೆ, ಗೋಪುರ ಇಟ್ಕೊಂಡೆ. ಯಾಕಂದ್ರೆ ಅಪ್ಪಿ ತಪ್ಪಿ ಏನಾದರೂ ಬಿತ್ತು ಅಂದರೆ ಮುಗಿದ ಕತೆ, ಸಿಗೋದಿಲ್ಲ. ಇವಾಗ ಇದನ್ನ ಹತ್ಬೇಕು. ಕ್ಯಾಮ್ರಾ ಹಿಡ್ಕೊಂಡು ಹತ್ತೋದು ಕಷ್ಟ, ನೋಡ್ತೀನಿ. ಆಗಲಿಲ್ಲ ಅಂದರೆ ಸುಮ್ಮನೆ ಹತ್ತೀನಿ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ನನ್ನನ್ನು ನೋಡಿದ್ರೆ ನನಗೆ ನಗು ಬರ್ತಿದೆ. ಈ ಬಾಟ್ಲನ್ನ ಕಟ್ಕೊಂಡು ಹತ್ತಿದ್ದೀನಿ. ಅದಕ್ಕೂ ಕೂಡ ರೀಸನ್ ಇದೆ, ಭಾರ ಎತ್ಕೊಂಡು ಹೋಗೋಕ್ಕಾಗಲ್ಲ. ಈಗ ನೋಡಿ, 2 ಕೈಲಿ ಹಿಡ್ಕೊಂಡು ಹತ್ಬೇಕು. ಬಾಟ್ಲು ಇದ್ರೆ ಹತ್ತಕ್ಕಾಗಲ್ಲ. ನೋಡಿ ಯಾವ ಥರ ಇದೆ ಅಂತ. ಈ ದಾರಿನ ವಿಚಿತ್ರವಾಗಿ ಮಾಡಿದ್ದಾರೆ. ವಿಚಿತ್ರವಾಗಿರೋ ಕಂಬಿಗಳು, ಚೈನು, ಜೊತೆಗೆ ಗಾಡಿ ಚೈನು ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಸ್ವಲ್ಪ ಮೆಟ್ಲು ಕೂಡ ಮಾಡಿದ್ದಾರೆ. ಆ ಕಂಬಿಗಳಾದ್ಮೇಲೆ ನೋಡಿ, ಇದು ರೈಲ್ವೆ ಟ್ರ್ಯಾಕ್ ಅನ್ಸುತ್ತೆ. ಈ ರೈಲ್ವೆ ಟ್ರ್ಯಾಕ್ನ ಇಟ್ಕೊಂಡು ಈ ಥರ ಮಾಡಿದ್ದಾರೆ. ಸೆಲ್ಫಿ ಸ್ಟಿಕ್ಕು ಮತ್ತು ಕಂಬಿನ ಎರಡನ್ನೂ ಜೊತೆಲಿ ಇಟ್ಕೋಬೋದು. ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ನೀವು ಯಾರು ಬರ್ತಾ ಇದ್ದೀರಾ ಅಂದರೆ ಈ ಥರ ಟ್ರೈ ಮಾಡಬೇಡಿ. ಇಲ್ಲಿಂದ ನೋಡಿ ವ್ಯೂ ಯಾವ ಥರ ಇದೆ. ಹುಣ್ಣಿಮೆ ಟೈಮಲ್ಲಿ ಬಂದರೆ ಹೆವಿ ರಶ್ ಇರುತ್ತೆ, ಇದಕ್ಕಿಂತ ಜಾಸ್ತಿ ತುಂಬ ಕ್ಯೂ ಇರುತ್ತೆ. ಇದು ಹತ್ತಕ್ಕೂ ಕಷ್ಟ ಆಗುತ್ತೆ. ಇವ್ರು ನೋಡಿ ಹತ್ತಕ್ಕೆ ಯಾವ ಥರ ಕೊಟ್ಟಿದ್ದಾರೆ. ಮಿಸ್ ಆಗಿ ನಮಗೆ ಚುಚ್ಕೊಂಡ್ಬಿಡುತ್ತೆ. ಮಿಸ್ ಆಗಿ ಸ್ಕಿಪ್ ಆದರೆ ಇದ್ರ ಮೇಲೆ ಯಾಕೆ ತ್ರಿಶೂಲ ಥರ ಮಾಡೋರು ಹಿಡ್ಕೊಡೋಕ್ಕೆ ಗೊತ್ತಿಲ್ಲ. ಮೇಲೆ ಹೋದಂಗೆ ವ್ಯೂ ಕೂಡ ಸಕ್ಕತ್ತಾಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದಾರಿ ಲೈನ್ ಥರ, ಅಲ್ಲಿಂದ ಬಂದಿದ್ದು ನಾವು. ಅಲ್ಲಿಂದ ಬಂದು ಇಲ್ಲಿ ಆ ಗಂಜಿ ಕೊಟ್ರಲ್ಲ ಅದು. ಅದಾದ್ಮೇಲೆ ಈ ಕಡೆ ಒಳಗಡೆಯಿಂದ ಸುತ್ತಾಡ್ಕೊಂಡು ಒಂದು ರೌಂಡ್, ಈ ಕಡೆಯಿಂದ ಬಂದು ಆ ಕಡೆ ರೌಂಡ್ ಹಾಕೊಂಡು ಇವಾಗ ಇಲ್ಲಿ ಹತ್ಕೊಂಡ್ ಬಂದಿದ್ದೀವಿ. ಇನ್ನು ಮೇಲೆ ಹತ್ತೋಗ್ಬೇಕು ತುಂಬಾ. ಇಲ್ಲಿಂದ ಕಾಣಿಸ್ತಿದೆ ನೋಡಿ ಪರ್ವತಮಲೆ ಟಾಪು ಯಾವ ಥರ ಇದೆ. ಇನ್ನೇನು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಅನಿಸುತ್ತೆ. ನೋಡೋದಕ್ಕೇನೋ ಈಸಿ ಅನಿಸ್ತದೆ, ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ. ಈ ಟಾಟಾ ಗ್ಲೂಕೋ ಆರೆಂಜ್ ಕುಡಿದ್ಬಿಟ್ಟು ತುಟಿಯೆಲ್ಲ ಆರೆಂಜ್ ಆಗಿಬಿಟ್ಟೈತೆ. ಈ ಸೀನ್ ನೋಡಿ ಯಾವ ಹೈಟಲ್ಲಿದ್ದೀವಿ ಅಂತ ಒಂದು ಗೆಸ್ ಸಿಗುತ್ತೆ. ಹಳೆಯ ಕಬ್ಬಣ ಆ ಥರ ಕಂಬಿಗಳನ್ನೆಲ್ಲ ಹತ್ಕೊಂಡು ಬಂದಾದ್ಮೇಲೆ ಇವಾಗ ಮತ್ತೆ ಮೆಟ್ಲು ಸಿಗುತ್ತೆ ನೋಡಿ. ಕೋಟೆ ಥರ ಕಟ್ಟಿದ್ದಾರೆ, ಇದು ತುಂಬ ಗ್ರೇಟ್. ಇದು ಹತ್ತಕ್ಕೆ ದಾರಿ, ಇಳಿಯೋದಕ್ಕೆ ಆ ಕಡೆಯಿಂದ ಇನ್ನೊಂದು ದಾರಿ ಇದೆ, ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ. ಹಾಂ சொல்லுங்க உங்க நேம் எங்க என்ன எந்த ஊரு? நான் என்னோட பேர் திருநாவுக்கரசு, ಬೆಂಗಳೂರು. ನಾನು ಬೆಂಗಳೂರು தான். நான் மலேಶ್ವரம். ನೆಕ್ಸ್ಟ್ ಎಲ್ಲಿ? ತಿರುವಣ್ಣಾಮಲೆ ಮುಗಿಸ್ಕೊಂಡು ಬಂದು ಇಲ್ಲೇ ಬಂದಿದ್ದು ನಾನು. ಎಲ್ಲ ಸುತ್ತಾಡಿದ್ದೀರಾ? ನೆನ್ನೆ ಬಂದೆ ತಿರುವಣ್ಣಾಮಲೆಗೆ. ಇವತ್ತು ಇದನ್ನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ನಾಳೆಯಿಂದ ವರ್ಕ್ ಮಾಡಬೇಕು. ಇಲ್ಲ ಇವಾಗ ಸ್ಟಾರ್ಟ್ ಮಾಡಿರೋದು ನಾನು ಜಸ್ಟ್. ಹಾಂ, ಇದು ಲಾಸ್ಟ್ ಸ್ಟೇಜು. ಇದ್ರ ಮೇಲೆ ಕಂಬಿ ಹತ್ಕೊಂಡು ಹೋಗ್ಬಿಟ್ರೆ ಸಿಕ್ಬಿಡುತ್ತೆ. ಪರ್ವತಮಲೆ ಎನ್ನೋದು ಬರೀ ಶಿವನ್ ದೇವಸ್ಥಾನಕ್ಕೋಸ್ಕರ ಫೇಮಸ್ ಆಗಿಲ್ಲ. ಈ ಬೆಟ್ಟಕ್ಕೆ ಹೊಂದಿಕೊಂಡಂತೆ 2 ಸಪರೇಟ್ ಕಥೆಗಳೇ ಇದೆ. ಮೊದಲನೇ ಕತೆ ಏನ್ ಹೇಳುತ್ತೆ ಅಂದ್ರೆ, ಸಾಕ್ಷಾತ್ ಶಿವ ಕೈಲಾಸದಿಂದ ತಿರುವಣ್ಣಾಮಲೆಗೆ ಹೋಗೋಕ್ ಮುಂಚೆ ಈ ಬೆಟ್ಟದ ಮೇಲೆ ಪಾದನ ಇರಿಸ್ತಾರೆ ಅಂತ ಹೇಳಲಾಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಪಾದಗಳನ್ನ ಕೆತ್ತನೆ ಮಾಡಿದ್ದಾರೆ. ಇನ್ನೊಂದು ಕಥೆಯ ಪ್ರಕಾರ ಶ್ರೀ ಆಂಜನೇಯ ಲಕ್ಷ್ಮಣರ ಪ್ರಾಣ ಉಳಿಸೋದಕ್ಕೆ ಸಂಜೀವಿನಿ ಪರ್ವತನ ಎತ್ಕೊಂಡು ಹೋಗ್ಬೇಕಾದ್ರೆ ಅದರ ಒಂದು ಭಾಗ ಈ ಜಾಗದಲ್ಲಿ ಬೀಳುತ್ತೆ ಅಂತ ಹೇಳಲಾಗುತ್ತೆ. ಆ ಭಾಗನ ಇವತ್ತು ಪರ್ವತಮಲೆ ಅಂತ ಕರೀತಾರೆ ಅಂತ ನಂಬಲಾಗುತ್ತೆ. ಇದೇ ಕಾರಣಕ್ಕೆ ಇಲ್ಲಿ ಸಾಧನೆಗಳನ್ನ ಮಾಡಬೇಕು ಅಂತ ಸಿದ್ಧರು ಮತ್ತು ಸಾಧುಗಳು ಬಂದು ಇರ್ತಿದ್ರು. ಈಗಲೂ ಕೂಡ ಎಷ್ಟೋ ಜನ ಸಾಧುಗಳು ಮತ್ತೆ ಸಿದ್ಧರು ಈ ಬೆಟ್ಟಕ್ಕೆ ಬರ್ತಾನೆ ಇರ್ತಾರೆ. ಒಳ್ಳೆ ಗಾಳಿ ಬೀಸ್ತಿದೆ. ಲಾಸ್ಟ್ ಅನ್ಕೊಳ್ಳಿ, ಫುಲ್ ಟಾಪ್.
ಇದು ನೋಡಿ ಮತ್ತೆ ಮೆಟ್ಲು ಯಾವ ಥರ ಇದೆ. ಫೈನಲಿ ಏನು ಟಾಪಿಗೆ ಬಂದ್ವಿ. ಇಲ್ಲ ಇದಾ ವರೆ ಇಪ್ಪದ ವರೆ ಫೈನಲಿ ಟಾಪಿಗೆ ಬಂದಾಯ್ತು. ಇಪ್ಪದ ವರೆ ಬಂದು ಇಲ್ಲ ಮಾಡ್ಕೊಂಡು ಬಂದ್ರಿ. ಒಂದು ಅರ್ಧ ಗಂಟೆ ಆಯ್ತು. ಒಂದು ಮಿನಿ ಕ್ಯಾಮ್ರಾ, ಮಿನಿ ಕ್ಯಾಮ್ರಾ, ವಿಡಿಯೋ ಫೋಟೋ, ಒನ್ಲಿ ಫೋಟೋ ವಿಡಿಯೋ ಒನ್ ಫೋಟೋ ಮಚ್ಚ ವಿಡಿಯೋ ನೋಡಿಲ್ರಾ ಇಲ್ಲಿ ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ. ಸೊ ಇವರೆಲ್ಲ ನನಗಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೆ ಬಂದಿದ್ರು. ಇವಾಗ ನಾನ್ ಜಾಯ್ನ್ ಆಗಿದ್ದೀನಿ ಇವ್ರ ಜೊತೆ ಅಷ್ಟೇ. ಈ ವಿಡಿಯೋದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಅವ್ರು ಆಲ್ರೆಡಿ ಊಟ ಮಾಡಿದ್ದಾರೆ. ಈಗ ನಾನು ಮಾಡಿಕೊಂಡು ಬೆಟ್ಟ ಇಳಿದ್ಬಿಟ್ಟು ಕೆಳಗಡೆ ಹೋಗ್ತೀನಿ. ಬೆಟ್ಟ ಇಳಿದಾದ್ಮೇಲೆ ನಾನು ಬೆಂಗಳೂರು ಕಡೆ ಹೊರಡ್ತೀನಿ. ಬೆಟ್ಟದ ಮೇಲೆ ವ್ಯೂ ಇಲ್ಲಿ ಕಾಣಿಸ್ತಾ ಇರೋದೇ ದೇವಸ್ಥಾನ. ಆ ಕಡೆಯಿಂದ ಎಂಟ್ರಿ ಅದ್ ಮಾಡ್ಕೊಂಡ್ ಬಂದಾದ್ಮೇಲೆ ನಿಮ್ಗೆ ಆ ಕಡೆ ಸ್ವಲ್ಪ ದೂರ ಹೋದ್ರೆ ಆ ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ವಾ, ಅದೇ ಪ್ರಸಾದಾಲಯ. ಅಲ್ಲಿ ನಿಮ್ಗೆ ಪ್ರಸಾದ ಕೊಡ್ತಾರೆ. ಇಲ್ಲಿಂದ ಇಳಿತಾ ಇದೀವಿ. ಇದೇ ಪ್ರಸಾದಾಲಯ. ಸ್ಟ್ರೈಟ್ ಇಳಿದೀವಿ ನೋಡಿ. ನಾರ್ಮಲ್ ಬೆಟ್ಟಗಳೆಲ್ಲ ಚಿಕ್ಕ ಬೆಟ್ಟದ ತರ ಕಾಣಿಸ್ತಿದೆ. ಇದ್ರ ಮುಂದೆ ಹೆವಿ ಹೈಟ್ ಅಲ್ಲಿ ಇದೀವಿ ನಾವು. ಕಾಣಿಸ್ತಿರೋದೇ ತಿರುವಣ್ಣಾಮಲೈ ಅಲ್ವಾ? ಇವಾಗ ಬೆಟ್ಟ ಹೇಳ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ನೋಡಿ ಬೆಟ್ಟದ ಮುಂದೆ ಬೇರೆ ಬೆಟ್ಟಗಳೆಲ್ಲ ಎಷ್ಟು ಚಿಕ್ಕ ಬೆಟ್ಟಗಳ ತರ ಅನ್ಸುತ್ತೆ. ನಾವು ಬರೀ ಕೈಯಲ್ಲಿ ಬರೋಕೇನೆ ಮೀಟ್ರು ಆಫ್ ಆಗೋಯ್ತು. ಅಣ್ಣ ನೋಡಿ 20 kg 20 kg ಅಕ್ಕಿ ಮೂಟೆ ಎತ್ಕೊಂಡ್ ಬಂದಿದ್ದಾರೆ ಕೆಳಗಡೆಯಿಂದ. ಅಂದ್ರೆ ಲೆಕ್ಕ ಹಾಕೋಬೇಕು. ಬಾಯ್ ಕ್ಯಾ ನೀಚೆ ಚಲೋ ಕ್ಯಾ ಬಾಯ್ ನೋ ಪ್ರಾಬ್ಲಮ್. ಇದನ್ನ ಇಳಿಯೋದೇ ಕಷ್ಟ. ಈ ಬೆಟ್ಟ ಒಂದ್ ಇಳಿದ್ಬಿಟ್ರೆ ನಡ್ಕೊಂಡು ಹೋಗ್ಬೋದು. ಇದೊಂದ್ ಸ್ವಲ್ಪ ರಿಸ್ಕಿ. ಈ ಬೆಟ್ಟಕ್ಕೆ ಹತ್ತಕ್ಕೆ ಒಂದ್ ದಾರಿ ಆದ್ರೆ ಇಳಿಯೋದಕ್ಕೆ ಇನ್ನೊಂದ್ ದಾರಿ ಮಾಡಿದ್ದಾರೆ. ಕಬ್ಬಿಣದ ಮೆಟ್ಲುಗಳನ್ನ ಮಾಡಿದರೆ ಅದ್ರ ಮೂಲಕ ಸ್ವಲ್ಪ ಆರಾಮಾಗಿ ಇಳಿಬಹುದು. ನನ್ ಜೊತೆ ಬಂದಿದ್ದವರೆಲ್ಲ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ನಾನ್ ಸ್ಲೋ ಆಗಿದ್ರಿಂದ ಒಬ್ನೇ ಬರೋ ಪರಿಸ್ಥಿತಿ ಬಂತು. ಮೆಟ್ಲುಗಳು ಸಿಕ್ಬಿಟ್ರೆ ಆರಾಮಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅನ್ಕೊಂಡೆ. ಆದ್ರೆ ಮಂಡಿ ನೋವು ಬರ್ತಾ ಇದೆ. ಹೆವಿ ಮಂಡಿ ಚಿಪ್ಪು. ಕರ್ಮಗುರು ಇನ್ನು 1000 ಮೆಟ್ಲು ಇಳಿಬೇಕು. 1100 1108. ಯಪ್ಪ ನನ್ನ ಕಥೆ ಹರೂಹರ. ಇನ್ನೊಂದೇನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಆದಷ್ಟು ಬೇಗ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಒಂದು ಮಧ್ಯಾಹ್ನದಷ್ಟರಲ್ಲಿ ಮುಗಿಸ್ಕೋಬಹುದು. ಈಗ ನಾನು ಬಂದಿದ್ದು ಒಂದು 10 ಗಂಟೆ. ಈಗ ಆಲ್ರೆಡಿ 5 ಗಂಟೆ ಆಯ್ತು. ಇನ್ನೂ ಇಲ್ಲೇ ಇದ್ದೀನಿ. ಸೊ ನನ್ನಂತ ಏನು ಆಕ್ಟಿವಿಟಿ ಮಾಡದೇ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೆ ನೀವೇನಾದ್ರೂ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ, ಇಲ್ಲಾಂದ್ರೆ ಸಾಯಂಕಾಲ ಸ್ಟಾರ್ಟ್ ಮಾಡ್ತಿದ್ದೀರಾ 2 ಗಂಟೆ 3 ಗಂಟೆಗೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬರೋಷ್ಟು ತುಂಬಾ ಕತ್ಲೆ ಆಗುತ್ತೆ. ಬೆಳಕು ಟೈಮಲ್ಲಿ ಬರಕ್ ಕಷ್ಟ. ಇನ್ ಕತ್ಲೆ ಟೈಮಲ್ಲಿ ಟಾರ್ಚ್ ಹಾಕೊಂಡು ಬರ್ತೀರಾ ಅಂದ್ರೆ ಅದೆಲ್ಲ ಆಗಲ್ಲ. ಬೇಗ ಬಂದು ಬೇಗ ಹೋಗಿ. ಅದರ್ವೈಸ್ ಕತೆ ಡಮಾರ್. ಫೈನಲಿ 100 ಮೆಟ್ಲು ಉಳಿದಿದೆ ಅಷ್ಟೇ. ಅದಾದ್ಮೇಲೆ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ನಡಿಬೇಕು. 3ನೇ ಮೆಟ್ಲು 2. ಇದೇ ಕೊನೆಯದು, ಮುಗೀತಿಲ್ಲಿ. ಈಗ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಸಾಕಾಗೋಯ್ತು ಗುರು. ನೋಡಿ ಮೆಟ್ಲೆಲ್ಲ ಇಳ್ಕೊಂಡು ಈ ರೋಡ್ ಬಂದಿದ್ದೀನಿ. ಇದು ಸುಮಾರು 1 ಕಿಲೋಮೀಟರ್ ಅಷ್ಟು ವಾಕಿಂಗ್ ಮಾಡಬೇಕು. 1 ರಿಂದ 2 ಕಿಲೋಮೀಟರ್ ಅನ್ಕೋತೀನಿ. ಬೆಟ್ಟ ನೋಡಿ ಎಲ್ಲಿದೆ ಅಂತ. ಈ ಟಾಪಲ್ಲಿ ಹೋಗಿ ಬಂದಿರೋದು ಈಸಿನೇ ಎಲ್ಲ ಅನ್ಕೋಬಿಡಿ. ಕಾಲ್ಗೆ ಈ ತರ ಸಣ್ಣ ಕಲ್ ಸಿಕ್ಕಿದ್ರೆ ಸಾಕು, ಜೀವ ಹೋಗೋ ತರ ನೋವಾಗ್ತದೆ. ಅಭ್ಯಾಸ ಇಲ್ವಲ್ಲ ಜಾಸ್ತಿ. ನಮ್ದೆಲ್ಲ ಬೆಂಗಳೂರಲ್ಲಿ ಇತ್ಕೊಂಡು ಸ್ಮೂತ್ ಬಾಡಿ ಆಗ್ಬಿಟ್ಟೈತೆ. ಕೊನೆಗೂ ನನ್ನ ಕೈಲಿ ನಡೆಯಕ್ ಆಗ್ದೇನೆ ಅಲ್ಲಿ ಬರ್ತಿರೋ ಒಂದು ಬೈಕಲ್ಲಿ ಡ್ರಾಪ್ ತಗೋತೀನಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.